ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಎರಡನೇ ದಿನವೂ ಕೂಡ ಕಾರ್ಯಕರ್ತೆಯರ ಪ್ರತಿಭಟನೆ ಮುಂದುವರೆದಿದೆ. ರಾತ್ರಿಯ ಚಳಿಯನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೊರೆಯುವ ಚಳಿಯ ಮಧ್ಯೆ ಹೋರಾಟವನ್ನು ಆಶಾ ಕಾರ್ಯಕರ್ತೆಯರು ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಕನಿಷ್ಠ 15,000 ರೂಪಾಯಿ ಸಂಬಳ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅಲ್ಲ ಕೇಳ್ತಾ ಇರುವಂತದ್ದು ಕೇವಲ 15,000 ವೇತನ ಹೆಚ್ಚಳ ಮಾಡಿ ಅಂತ. ಈಗ 7,000 ವೇತನದಲ್ಲಿ ಸರಾಸರಿ 42 ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದೇ ಒಂದಿನ ರಜೆಯನ್ನ ಕೂಡ ತೆಗೆದುಕೊಳ್ಳದೆ 8ನೇ ಬಾರಿ ಬೆಂಗಳೂರಿಗೆ ಬಂದಿದ್ದಾರೆ ಹೋರಾಟದ ಹಾದಿಯನ್ನ ಹಿಡ್ಕೊಂಡು. ಆದರೆ ಸರ್ಕಾರ ಇವರ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ಇಲ್ಲ. ಇವ್ರು ಯಾರೂ ಅಲ್ಲ, ಆಶಾ ಕಾರ್ಯಕರ್ತೆಯರು. ನಾನೀಗ ಫ್ರೀಡಂ ಪಾರ್ಕಿನ ಜಾಗದಲ್ಲಿದ್ದೀನಿ. ನೀವು ನೋಡ್ಬೋದು ಎಷ್ಟು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಇವತ್ತು ರಾಜ್ಯ ಮಟ್ಟದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ. ಕಳೆದ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಕ್ಕೆ ಇವರ ಬಗ್ಗೆ ಕನಿಷ್ಠ ಕಾಳಜಿ ಕೂಡ ಇಲ್ಲ. ರಾಜ್ಯ ಸರ್ಕಾರದಿಂದ 5,000 ರೂಪಾಯಿ ಬರುತ್ತೆ, ಕೇಂದ್ರದಿಂದ 7,000 ರೂಪಾಯಿ ಬರುತ್ತೆ, 2,000 ರೂಪಾಯಿ ಬರುತ್ತೆ. ಸೊ 7,000ದಲ್ಲಿ ಜೀವನವನ್ನು ಮಾಡಬೇಕಾದಂತಹ ಪರಿಸ್ಥಿತಿ. ಕೊರೆಯುವಂತಹ ಚಳಿ ಮಧ್ಯೆ ತಮ್ಮ ನ್ಯಾಯದ ಹೋರಾಟಕ್ಕಾಗಿ ಇವತ್ತು ಇವರೆಲ್ಲರೂ ಕೂಡ ಮಲ್ಕೊಂಡಿರುವಂಥದ್ದು. ಸರ್ಕಾರ ಮಾತಿಗೆ ಮುಂಚೆ ಬಡವರ ಸರ್ಕಾರ ಅಂತ ಹೇಳುತ್ತೆ, ಆದರೆ ಬಡ ಕಾರ್ಮಿಕರು ನೌಕರರ ಬಗ್ಗೆ ಇವತ್ತು ಕಾಳಜಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೆಯುವ ಚಳಿ ಎಷ್ಟಿದೆ, ಟೆಂಪರೇಚರ್ ಎಷ್ಟು ಡ್ರಾಪ್ ಆಗ್ತಾ ಇದೆ, ಮುಂದಿನ 1 ವಾರಗಳ ಕಾಲ ಎಷ್ಟು ಚಳಿ ಇರುತ್ತೆ ಅನ್ನೋದನ್ನ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದೆ. ಇದರ ಮಧ್ಯದಲ್ಲಿ ಇವರು ಬಂದಿದ್ದಾರೆ, ಅದರ ಬಗ್ಗೆ ಕ್ಯಾರೇ ಇಲ್ಲ. ಅಧಿಕಾರಿಗಳು ಬಂದು ಮನವಿಯನ್ನು ತಗೊಂಡು ಹೋಗ್ತಾರೆ. ಈ ಬಾರಿ 10 ಸತಿ ಬಂದರೂ ಕೂಡ ಇದೇ ರೀತಿಯಾಗಿ ಮನವಿಯನ್ನು ತಗೊಂಡು ಹೋಗುವಂಥದ್ದನ್ನು ಬಿಟ್ಟರೆ ಸರ್ಕಾರಕ್ಕೆ ಕಾಳಜಿ ಇಲ್ಲ, ಸಚಿವರಿಗೆ ಕಾಳಜಿ ಇಲ್ಲ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ CM ಅವರು ಇವರ ಜೊತೆ ಮಾತಾಡಿದ್ರು, ನನ್ನನ್ನು ನಂಬಿ ಅಂತ ಹೇಳಿ. ಆದರೆ ಆ ನಂಬಿಕೆ ಇವತ್ತು ಉಳ್ಕೊಂಡಿಲ್ಲ. ಹೀಗಾಗಿ ನಂಬಿಕೆ ಉಳಿಸ್ಕೊಳ್ಳದಂತಹ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಹೋರಾಟ ಮಾಡೋದಕ್ಕೆ ಆಶಾ ಕಾರ್ಯಕರ್ತೆಯರು ಬಂದಿದ್ದಾರೆ. ಬಾಣಂತಿಯರು, ಗರ್ಭಿಣಿಯರು, ಮಕ್ಕಳು, ಚುಚ್ಚೋಮದ್ದು, ಕಫ ಪರೀಕ್ಷೆ, ಸರ್ವೆಗಳು, ಈ ರೀತಿಯ 42 ಕೆಲಸಗಳನ್ನು ಬಿಡುವಿಲ್ಲದೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕನಿಷ್ಠ 15,000 ರೂಪಾಯಿ ವೇತನ ಹೆಚ್ಚಳವನ್ನು ಮಾಡಿ, ನಾವು ರಿಟೈರ್ಡ್ ಆದಂತಹ ಸಂದರ್ಭದಲ್ಲಿ 5 ಲಕ್ಷ ನಮಗೆ ಕೊಡಿ, ಜಾಸ್ತಿ ಬೇಡ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಈ ಮೊಬೈಲ್ ಟೆಕ್ನಾಲಜಿಯಲ್ಲಿ ಆಗ್ತಿರುವಂತಹ ಕೆಲವೊಂದು ಗ್ಲಿಚಸ್ಗಳನ್ನು ಸರಿ ಮಾಡಿಕೊಡಿ ಅಂತ ಹೇಳಿ, ತಾವು ಮಾಡ್ತಿರುವಂತಹ ಕೆಲಸಕ್ಕೆ ಸರಿಯಾದಂತಹ ಪೇಮೆಂಟ್ ಬೇಕು ಅಂತಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತಿರುವಂತಹ ಆಶಾ ಕಾರ್ಯಕರ್ತೆಯರು ಯುದ್ಧಕ್ಕೆ ನಾವು ಬಂದಾಗಿದೆ, ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿಯೇ ಹೋಗ್ತೇವೆ ಅಂತ ಹೇಳಿ ಒಂದು ಮಾತನ್ನ ಆಡ್ತಾ ಇದ್ದಾರೆ. ಇನ್ನಾದರೂ ನಿದ್ದೆ ಮಾಡ್ತಿರುವಂತಹ ಸರ್ಕಾರ ಎಚ್ಚೆತ್ಕೊಂಡು ತಮ್ಮ ನೌಕರರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಒಂದು ಕನಿಷ್ಠ 15,000 ವೇತನ ಹೆಚ್ಚಳ ಏನು ಮಾಡಬೇಕು, ಜೊತೆಗೆ 10 ಬೇಡಿಕೆಗಳನ್ನು, ತುಂಬ ಸಿಂಪಲ್ ಆದಂತಹ ಬೇಡಿಕೆಗಳು, ಇದನ್ನು ಮಾಡುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಎರಡನೇ ದಿನವೂ ಕೂಡ ಕಾರ್ಯಕರ್ತೆಯರ ಪ್ರತಿಭಟನೆ ಮುಂದುವರೆದಿದೆ. ರಾತ್ರಿಯ ಚಳಿಯನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೊರೆಯುವ ಚಳಿಯ ಮಧ್ಯೆ ಹೋರಾಟವನ್ನು ಆಶಾ ಕಾರ್ಯಕರ್ತೆಯರು ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಕನಿಷ್ಠ 15,000 ರೂಪಾಯಿ ಸಂಬಳ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅಲ್ಲ ಕೇಳ್ತಾ ಇರುವಂತದ್ದು ಕೇವಲ 15,000 ವೇತನ ಹೆಚ್ಚಳ ಮಾಡಿ ಅಂತ. ಈಗ 7,000 ವೇತನದಲ್ಲಿ ಸರಾಸರಿ 42 ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದೇ ಒಂದಿನ ರಜೆಯನ್ನ ಕೂಡ ತೆಗೆದುಕೊಳ್ಳದೆ 8ನೇ ಬಾರಿ ಬೆಂಗಳೂರಿಗೆ ಬಂದಿದ್ದಾರೆ ಹೋರಾಟದ ಹಾದಿಯನ್ನ ಹಿಡ್ಕೊಂಡು. ಆದರೆ ಸರ್ಕಾರ ಇವರ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ಇಲ್ಲ. ಇವ್ರು ಯಾರೂ ಅಲ್ಲ, ಆಶಾ ಕಾರ್ಯಕರ್ತೆಯರು. ನಾನೀಗ ಫ್ರೀಡಂ ಪಾರ್ಕಿನ ಜಾಗದಲ್ಲಿದ್ದೀನಿ. ನೀವು ನೋಡ್ಬೋದು ಎಷ್ಟು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಇವತ್ತು ರಾಜ್ಯ ಮಟ್ಟದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ. ಕಳೆದ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಕ್ಕೆ ಇವರ ಬಗ್ಗೆ ಕನಿಷ್ಠ ಕಾಳಜಿ ಕೂಡ ಇಲ್ಲ. ರಾಜ್ಯ ಸರ್ಕಾರದಿಂದ 5,000 ರೂಪಾಯಿ ಬರುತ್ತೆ, ಕೇಂದ್ರದಿಂದ 7,000 ರೂಪಾಯಿ ಬರುತ್ತೆ, 2,000 ರೂಪಾಯಿ ಬರುತ್ತೆ. ಸೊ 7,000ದಲ್ಲಿ ಜೀವನವನ್ನು ಮಾಡಬೇಕಾದಂತಹ ಪರಿಸ್ಥಿತಿ. ಕೊರೆಯುವಂತಹ ಚಳಿ ಮಧ್ಯೆ ತಮ್ಮ ನ್ಯಾಯದ ಹೋರಾಟಕ್ಕಾಗಿ ಇವತ್ತು ಇವರೆಲ್ಲರೂ ಕೂಡ ಮಲ್ಕೊಂಡಿರುವಂಥದ್ದು. ಸರ್ಕಾರ ಮಾತಿಗೆ ಮುಂಚೆ ಬಡವರ ಸರ್ಕಾರ ಅಂತ ಹೇಳುತ್ತೆ, ಆದರೆ ಬಡ ಕಾರ್ಮಿಕರು ನೌಕರರ ಬಗ್ಗೆ ಇವತ್ತು ಕಾಳಜಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೆಯುವ ಚಳಿ ಎಷ್ಟಿದೆ, ಟೆಂಪರೇಚರ್
ಎಷ್ಟು ಡ್ರಾಪ್ ಆಗ್ತಾ ಇದೆ, ಮುಂದಿನ 1 ವಾರಗಳ ಕಾಲ ಎಷ್ಟು ಚಳಿ ಇರುತ್ತೆ ಅನ್ನೋದನ್ನ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದೆ. ಇದರ ಮಧ್ಯದಲ್ಲಿ ಇವರು ಬಂದಿದ್ದಾರೆ, ಅದರ ಬಗ್ಗೆ ಕ್ಯಾರೇ ಇಲ್ಲ. ಅಧಿಕಾರಿಗಳು ಬಂದು ಮನವಿಯನ್ನ ತಗೊಂಡು ಹೋಗ್ತಾರೆ. ಈ ಬಾರಿ 10 ಸತಿ ಬಂದರೂ ಕೂಡ ಇದೇ ರೀತಿಯಾಗಿ ಮನವಿಯನ್ನ ತಗೊಂಡು ಹೋಗುವಂಥದ್ದನ್ನ ಬಿಟ್ಟರೆ ಸರ್ಕಾರಕ್ಕೆ ಕಾಳಜಿ ಇಲ್ಲ, ಸಚಿವರಿಗೆ ಕಾಳಜಿ ಇಲ್ಲ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಅವರು ಇವರ ಜೊತೆ ಮಾತಾಡಿದ್ರು, ನನ್ನನ್ನು ನಂಬಿ ಅಂತ ಹೇಳಿ. ಆದರೆ ನಂಬಿಕೆ ಇವತ್ತು ಉಳ್ಕೊಂಡಿಲ್ಲ. ಹೀಗಾಗಿ ನಂಬಿಕೆ ಉಳಿಸ್ಕೊಳ್ಳದಂತಹ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಹೋರಾಟ ಮಾಡೋದಕ್ಕೆ ಆಶಾ ಕಾರ್ಯಕರ್ತೆಯರು ಬಂದಿದ್ದಾರೆ. ಬಾಣಂತಿಯರು, ಗರ್ಭಿಣಿಯರು, ಮಕ್ಕಳು, ಚುಚ್ಚೋಮದ್ದು, ಕಫ ಪರೀಕ್ಷೆ, ಸರ್ವೆಗಳು, ಈ ರೀತಿಯ 42 ಕೆಲಸಗಳನ್ನು ಬಿಡುವಿಲ್ಲದೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕನಿಷ್ಠ 15,000 ರೂಪಾಯಿ ವೇತನ ಹೆಚ್ಚಳವನ್ನು ಮಾಡಿ, ನಾವು ರಿಟೈರ್ಡ್ ಆದಂತಹ ಸಂದರ್ಭದಲ್ಲಿ 5 ಲಕ್ಷ ನಮಗೆ ಕೊಡಿ, ಜಾಸ್ತಿ ಬೇಡ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಈ ಮೊಬೈಲ್ ಟೆಕ್ನಾಲಜಿಯಲ್ಲಿ ಆಗ್ತಿರುವಂತಹ ಕೆಲವೊಂದು ಗ್ಲಿಚಸ್ಗಳನ್ನು ಸರಿ ಮಾಡಿಕೊಡಿ ಅಂತ ಹೇಳಿ, ತಾವು ಮಾಡ್ತಿರುವಂತಹ ಕೆಲಸಕ್ಕೆ ಸರಿಯಾದಂತಹ ಪೇಮೆಂಟ್ ಬೇಕು ಅಂತಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತಿರುವಂತಹ ಆಶಾ ಕಾರ್ಯಕರ್ತೆಯರು ಯುದ್ಧಕ್ಕೆ ನಾವು ಬಂದಾಗಿದೆ, ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿಯೇ ಹೋಗ್ತೇವೆ ಅಂತ ಹೇಳಿ ಒಂದು ಮಾತನ್ನ ಆಡ್ತಾ ಇದ್ದಾರೆ. ಇನ್ನಾದರೂ ನಿದ್ದೆ ಮಾಡ್ತಿರುವಂತಹ ಸರ್ಕಾರ ಎಚ್ಚೆತ್ಕೊಂಡು ತಮ್ಮ ನೌಕರರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಒಂದು ಕನಿಷ್ಠ 15,000 ವೇತನ ಹೆಚ್ಚಳ ಏನು ಮಾಡಬೇಕು, ಜೊತೆಗೆ 10 ಬೇಡಿಕೆಗಳನ್ನು, ತುಂಬ ಸಿಂಪಲ್ ಆದಂತಹ ಬೇಡಿಕೆಗಳು, ಇದನ್ನು ಮಾಡುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. 2ನೇ ದಿನವೂ ಕೂಡ ಕಾರ್ಯಕರ್ತೆಯರ ಪ್ರತಿಭಟನೆ ಮುಂದುವರೆದಿದೆ. ರಾತ್ರಿಯ ಚಳಿಯನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೊರೆಯುವ ಚಳಿಯ ಮಧ್ಯೆ ಹೋರಾಟವನ್ನು ಆಶಾ ಕಾರ್ಯಕರ್ತೆಯರು ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಕನಿಷ್ಠ 15,000 ರೂಪಾಯಿ ಸಂಬಳ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಹೆಚ್ಚೇನಲ್ಲ, ಕೇಳ್ತಾ ಇರುವಂಥದ್ದು ಕೇವಲ 15,000 ವೇತನ ಹೆಚ್ಚಳ ಮಾಡಿ ಅಂತ. ಈಗ 7,000 ವೇತನದಲ್ಲಿ ಸರಾಸರಿ 42 ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದೇ ಒಂದಿನ ರಜೆಯನ್ನು ಕೂಡ ತೆಗೆದುಕೊಳ್ಳದೆ 8ನೇ ಬಾರಿ ಬೆಂಗಳೂರಿಗೆ ಬಂದಿದ್ದಾರೆ ಹೋರಾಟದ ಹಾದಿಯನ್ನು ಹಿಡ್ಕೊಂಡು. ಆದರೆ ಸರ್ಕಾರ ಇವರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಇವ್ರು ಯಾರೂ ಅಲ್ಲ, ಆಶಾ ಕಾರ್ಯಕರ್ತೆಯರು. ನಾನೀಗ ಫ್ರೀಡಂ ಪಾರ್ಕಿನ ಜಾಗದಲ್ಲಿದ್ದೀನಿ. ನೀವು ನೋಡ್ಬೋದು ಎಷ್ಟು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಇವತ್ತು ರಾಜ್ಯ ಮಟ್ಟದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ. ಕಳೆದ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಕ್ಕೆ ಇವರ ಬಗ್ಗೆ ಕನಿಷ್ಠ ಕಾಳಜಿ ಕೂಡ ಇಲ್ಲ. ರಾಜ್ಯ ಸರ್ಕಾರದಿಂದ 5,000 ರೂಪಾಯಿ ಬರುತ್ತೆ, ಕೇಂದ್ರದಿಂದ 7,000 ರೂಪಾಯಿ ಬರುತ್ತೆ, 2,000 ರೂಪಾಯಿ ಬರುತ್ತೆ. ಸೊ 7,000ದಲ್ಲಿ ಜೀವನವನ್ನು ಮಾಡಬೇಕಾದಂತಹ ಪರಿಸ್ಥಿತಿ. ಕೊರೆಯುವಂತಹ ಚಳಿ ಮಧ್ಯೆ ತಮ್ಮ ನ್ಯಾಯಕ್ಕಾಗಿ, ನ್ಯಾಯದ ಹೋರಾಟಕ್ಕಾಗಿ ಇವತ್ತು ಇವರೆಲ್ಲರೂ ಕೂಡ ಮಲ್ಕೊಂಡಿರುವಂಥದ್ದು. ಸರ್ಕಾರ ಮಾತಿಗೆ ಮುಂಚೆ ಬಡವರ ಸರ್ಕಾರ ಅಂತ ಹೇಳುತ್ತೆ, ಆದರೆ ಬಡ ಕಾರ್ಮಿಕರು, ನೌಕರರ ಬಗ್ಗೆ ಇವತ್ತು ಕಾಳಜಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೆಯುವ ಚಳಿ ಎಷ್ಟಿದೆ, ಟೆಂಪರೇಚರ್ ಎಷ್ಟು ಡ್ರಾಪ್ ಆಗ್ತಾ ಇದೆ, ಮುಂದಿನ 1 ವಾರಗಳ ಕಾಲ ಎಷ್ಟು ಚಳಿ ಇರುತ್ತೆ ಅನ್ನೋದನ್ನ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದೆ. ಇದರ ಮಧ್ಯದಲ್ಲಿ ಇವರು ಬಂದಿದ್ದಾರೆ, ಅದರ ಬಗ್ಗೆ ಕ್ಯಾರೇ ಇಲ್ಲ. ಅಧಿಕಾರಿಗಳು ಬಂದು ಮನವಿಯನ್ನ ತಗೊಂಡು ಹೋಗ್ತಾರೆ. ಈ ಬಾರಿ 10 ಸತಿ ಬಂದರೂ ಕೂಡ ಇದೇ ರೀತಿಯಾಗಿ ಮನವಿಯನ್ನ ತಗೊಂಡು ಹೋಗುವಂಥದ್ದನ್ನ ಬಿಟ್ಟರೆ ಸರ್ಕಾರಕ್ಕೆ ಕಾಳಜಿ ಇಲ್ಲ, ಸಚಿವರಿಗೆ ಕಾಳಜಿ ಇಲ್ಲ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಅವರು ಇವರ ಜೊತೆ ಮಾತಾಡಿದ್ರು, ನನ್ನನ್ನು ನಂಬಿ ಅಂತ ಹೇಳಿ. ಆದರೆ ನಂಬಿಕೆ ಇವತ್ತು ಉಳ್ಕೊಂಡಿಲ್ಲ. ಹೀಗಾಗಿ ನಂಬಿಕೆ ಉಳಿಸ್ಕೊಳ್ಳದಂತಹ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಹೋರಾಟ ಮಾಡೋದಕ್ಕೆ ಆಶಾ ಕಾರ್ಯಕರ್ತೆಯರು ಬಂದಿದ್ದಾರೆ. ಬಾಣಂತಿಯರು, ಗರ್ಭಿಣಿಯರು, ಮಕ್ಕಳು, ಚುಚ್ಚೋಮದ್ದು, ಕಫ ಪರೀಕ್ಷೆ, ಸರ್ವೆಗಳು, ಈ ರೀತಿಯ 42 ಕೆಲಸಗಳನ್ನು ಬಿಡುವಿಲ್ಲದೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕನಿಷ್ಠ 15,000 ರೂಪಾಯಿ ವೇತನ ಹೆಚ್ಚಳವನ್ನು ಮಾಡಿ, ನಾವು ರಿಟೈರ್ಡ್ ಆದಂತಹ ಸಂದರ್ಭದಲ್ಲಿ 5 ಲಕ್ಷ ನಮಗೆ ಕೊಡಿ, ಜಾಸ್ತಿ ಬೇಡ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಈ ಮೊಬೈಲ್ ಟೆಕ್ನಾಲಜಿಯಲ್ಲಿ ಆಗ್ತಿರುವಂತಹ ಕೆಲವೊಂದು ಗ್ಲಿಚಸ್ಗಳನ್ನು ಸರಿ ಮಾಡಿಕೊಡಿ ಅಂತ ಹೇಳಿ, ತಾವು ಮಾಡ್ತಿರುವಂತಹ ಕೆಲಸಕ್ಕೆ ಸರಿಯಾದಂತಹ ಪೇಮೆಂಟ್ ಬೇಕು ಅಂತಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತಿರುವಂತಹ ಆಶಾ ಕಾರ್ಯಕರ್ತೆಯರು ಯುದ್ಧಕ್ಕೆ ನಾವು ಬಂದಾಗಿದೆ, ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿಯೇ ಹೋಗ್ತೇವೆ ಅಂತ ಹೇಳಿ ಒಂದು ಮಾತನ್ನ ಆಡ್ತಾ ಇದ್ದಾರೆ. ಇನ್ನಾದರೂ ನಿದ್ದೆ ಮಾಡ್ತಿರುವಂತಹ ಸರ್ಕಾರ ಎಚ್ಚೆತ್ಕೊಂಡು ತಮ್ಮ ನೌಕರರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಒಂದು ಕನಿಷ್ಠ 15,000 ವೇತನ ಹೆಚ್ಚಳ ಏನು ಮಾಡಬೇಕು, ಜೊತೆಗೆ 10 ಬೇಡಿಕೆಗಳನ್ನು, ತುಂಬ ಸಿಂಪಲ್ ಆದಂತಹ ಬೇಡಿಕೆಗಳು, ಇದನ್ನು ಮಾಡುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.